ನಾವು ಚರ್ಚೆಯನ್ನು ಆರಂಭ ಮಾಡೋಣ. ನನ್ನ ಜೊತೆಯಲ್ಲಿ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರು, ನಿವೃತ್ತ ಸೇನಾಧಿಕಾರಿಗಳು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ರಕ್ಷಣಾ ವಲಯದ ವಿಶ್ಲೇಷಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬೆಳಗಾವಿಯಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕರ್ನಲ್ ಡಾಕ್ಟರ್ ವಿನೋದಿನಿ ಅವರು. ಮೇಡಮ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೇಡಮ್, ನಿಮ್ಮಿಂದ ನಾನು ರಿಯಾಕ್ಷನ್ ತಗೋತೀನಿ. ಮೊದಲನೇದಾಗಿ ವೆಂಕಟೇಶ್ ನಾಯ್ಕ್ ಸರ್. ಸರ್ ನಿನ್ನೆ ರಾತ್ರಿಯ ಬೆಳವಣಿಗೆ ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರದ್ದು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಹೊಡೆದಾಕಿದ್ದೀವಿ ನಾವು, ಫತಹ್ 1 ಅಂತಂದ್ಬಿಟ್ಟು. ಅದ್ರ ಜೊತೆಗೆ 4 ಏರ್ ಬೇಸ್ಗಳನ್ನು ಧ್ವಂಸ ಮಾಡಿದ್ದೀವಿ. ಈ ಏರ್ ಬೇಸ್ಗಳನ್ನು ಕಳ್ಕೊಳ್ತಕ್ಕಂಥದ್ದು ಒಂದು ದೇಶಕ್ಕೆ ತುಂಬ ದೊಡ್ಡ ನಷ್ಟ ಅಂತ ನಾನು ಓದಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ಸ್? ಫಸ್ಟ್ ಆಫ್ ಆಲ್ ಈಗ ಏನಪ್ಪ ಅಂದರೆ ಸೆಕೆಂಡ್ ಡೇ ಆಫ್ ಏನಪ್ಪ ಅಂದ್ರೆ ನೈಟ್ ಅಟ್ಯಾಕ್ ಏರಿಯಲ್ ಅಟ್ಯಾಕ್. ಎಸ್, ನಾವು ಫಸ್ಟ್ ಡೇದು ನೋಡಿದಾಗ ಒಂದು ಮೇ ಬಿ ಒಂದು 50 to 60 ಡ್ರೋನ್ಸ್ ಅಲ್ಲಿ ಏರ್ ಸ್ಪೇಸ್ದಲ್ಲಿದ್ದು ನ್ಯೂಟ್ರಲೈಸ್ ಆದವು. ಹೌದು, ಬಟ್ ನಿನ್ನೆದು ಲೆಕ್ಕ ಆಗಿದ್ರೆ ಅದ್ರ 6 times ಆಗಿದೆ. 6 times ಅರೌಂಡ್ 300 ಎಕ್ಸ್ಪೆಕ್ಟೆಡ್ 300 ಡ್ರೋನ್ಸ್. ಯಾಕಂದ್ರೆ ಏರಿಯಾ ಎಕ್ಸ್ಪ್ಯಾಂಡ್ ಆಗಿದೆ. ಅಂದ್ರೆ ಲಡಾಖ್ದಿಂದ ಹಿಡಿದು ಜೈಸಲ್ಮೇರ್ ವರೆಗೆ ಆಲ್ ಅಲಾಂಗ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ಪ್ಲಸ್ LOC ಡ್ರೋನ್ಸ್ ಎಲ್ಲ ಯೂಸ್ ಆಗಿದೆ. ಬಟ್ ನೋವೇರ್ ಏನಂತಂದ್ರೆ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಅವರ್ ಪವರ್ಫುಲ್ S4 ಏರ್ ಡಿಫೆನ್ಸ್ ಸಿಸ್ಟಮ್ ಪ್ಲಸ್ ಆಕಾಶ್ ಮಿಸೈಲ್. ಸೊ ಇದರಿಂದ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ. ಬಟ್ ಯುದ್ಧದಲ್ಲಿ ಏನಿದೆ ಅಂದರೆ ಎನಿಥಿಂಗ್ ಏನಂತಂದ್ರೆ ಇದು ಇಟ್ ಈಸ್ ಓನ್ಲಿ ಸೆಕೆಂಡ್ ಡೇ. ನಾನೇ ತಿಳಿದ ಮಟ್ಟಿಗೆ ಕೆಲವೊಂದು ಡ್ರೋನ್ಸ್ ಲ್ಯಾಂಡ್ ಏನಾಗಿದೆಲ್ಲ, ಲ್ಯಾಂಡ್ ಫಾಲ್ ಏನಾಗಿದೆ. ಸಿ ಯು ಕ್ಯಾನ್ ಡಿಸ್ಟ್ರಾಯ್ ಎವ್ರಿ ದಿಸ್ ಥಿಂಗ್. ಔಟ್ ಆಫ್ 50 1 odd ಏನಪ್ಪ ಅಂದ್ರೆ ಲ್ಯಾಂಡ್ ಫಾಲ್ ಆಗ್ತದೆ. ಅಲ್ಲಿದ್ದು ಡಿಸ್ಟ್ರಕ್ಷನ್ ನೋಡಿದ್ರೆ ಅವಷ್ಟು ಪವರ್ಫುಲ್ ಇಲ್ಲ. ಏನೋ ಮೋಸ್ಟ್ ಆಫ್ ಇದರಲ್ಲಿ 50% ಸರ್ವೆಲೆನ್ಸ್ ಡ್ರೋನ್ಸ್ ಇರ್ಬೋದು, ಒಂದು 50% ಅಮ್ಯುನಿಷನ್ ಲೋಡೆಡ್ ಇರ್ಬೋದು. ಸೊ ಇದು ಒಂದು ತಂತ್ರ. ಯುದ್ಧದಲ್ಲಿ ಏನೋ ತಂತ್ರ ಅಂದ್ರೆ ಅವರು ಲೋ ಕಾಸ್ಟ್ ಡ್ರೋನ್ಸ್ನ ಬಿಟ್ಟು ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ರಿಯಾಕ್ಷನ್ ಹೆಂಗಿದೆ ಅಂತ ಟೆಸ್ಟ್ ಮಾಡಕ್ಕೆ ಇದ್ರೂ ಇರ್ಬೋದು. ಇಸ್ರೇಲಲ್ಲೂ ಹಿಂಗೆ ಆಗಿತ್ತು. ಈಗ ಫಸ್ಟ್ ಏನಪ್ಪ ಅಂದ್ರೆ ಲೋ ಕಾಸ್ಟ್ ಇವನ್ನ ಡ್ರೋನ್ಸ್ ಬಿಟ್ಬಿಡೋದು, ಹಾಳಾದ್ರೆ ಹಾಳಾಗಲಿ. 50 ಹೋದವು ಅವು ಏನಂತಂದ್ರೆ 1 ಕೋಟಿದು ಇರ್ಬೋದು, 50 ಲಕ್ಷದ ಇರ್ಬೋದು, ನೋ ಪ್ರಾಬ್ಲಮ್. ಬಟ್ ಥ್ರೂ ದಟ್ ವಿ ಕಮ್ ಟು ನೋ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂತ. ಸರ್ ಗಿರೀಶ್ ಸರ್, ಈಗಾಗಲೇ 2 ಯುದ್ಧಗಳು ಜಗತ್ತನ್ನ ನಲುಗಿಸ್ತಾ ಇದೆ. ಒಂದು ರಷ್ಯಾ ಉಕ್ರೇನ್ ಆಗಿರಬಹುದು, ಮತ್ತೊಂದು ಹಮಾಸ್ ಇಸ್ರೇಲ್ ಆಗಿರಬಹುದು. ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಗಡಿಗೆ ಬಂದು ನಿಂತಿದೆ. ಈ ಸಂದರ್ಭದಲ್ಲಿ ಜಿಯೋ ಪೊಲಿಟಿಕಲ್ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ಹೇಳಿ? ಏಷ್ಯಾದಲ್ಲಿ ಇಂಡಿಯಾ ಇಸ್ ಅ ವೆರಿ ಬಿಗ್ ರೋಲ್. ಚೈನಾ ಬಿಟ್ಟರೆ ಇಂಡಿಯಾ. ಸೊ ಈ ಥರ ಡಿಸ್ಟರ್ಬೆನ್ಸ್ ಆಗಿದ್ರೆ ವರ್ಲ್ಡ್ ವೈಡ್ ಮಾರ್ಕೆಟ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವೈಡ್ ಮಾರ್ಕೆಟ್, ಬಿಕಾಸ್ ಇಂಡಿಯಾಗೆ ಬರ್ತಾ ಇರೋ ಇಂಪೋರ್ಟ್ಸು ತುಂಬ ಇದೆ, ಎಕ್ಸ್ಪೋರ್ಟ್ಸು ಅಷ್ಟೇ ಇದೆ. ವಿ ಹ್ಯಾವ್ ಕ್ರಾಸ್ ಮೆನಿ ಟ್ರಿಲಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಭಾಳನೇ ಎಕನಾಮಿ ವೇರಿಯೇಷನ್ಸ್ಗಳೆಲ್ಲ ಕಡೆ ಆಗುತ್ತೆ. ಶೇರ್ ಮಾರ್ಕೆಟ್ ವೇರಿಯೇಷನ್ಸ್ ಆಗುತ್ತೆ. ಇಂಡಿಯಾ ಡೆವಲಪ್ ಈಗ ಇಂಡಿಯಾದಲ್ಲಂತೂ ಶೇರ್ಸ್ ಆಗಲೇ ನೆನ್ನೆ ನೋಡಿದಾಗ ಇಟ್ ಈಸ್ ಆಲ್ರೆಡಿ ಇನ್ ದ ಫಾಲಿಂಗ್ ಸ್ಟೇಜಸ್. ಸೊ ಈ ಥರ ಎಕನಾಮಿಕಲಿ ದರ್ ವಿಲ್ ಬಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ತುಂಬ ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಇವತ್ತು ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಡಾಕ್ಟರ್ ವಿನೋದಿನಿ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಮೇಡಮ್, ಸದ್ಯದ ಯುದ್ಧದ ಸನ್ನಿವೇಶಗಳು ಏನೇನಾಗಿದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿರ್ತಾರೆ, ನನಗೆ ಗೊತ್ತು ಎಲ್ಲ, ಯಾಕೆಂದರೆ ತುಂಬ ಇಂಟ್ರೆಸ್ಟೆಡ್ ಆಗಿರ್ತಕ್ಕಂಥದ್ದು. ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಯಾವ ಹಂತದಲ್ಲಿದೆ? ಇದನ್ನು ಕೂಡ ಬಿಗಿನಿಂಗ್ ಸ್ಟೇಜ್ ಅಂತ ತಮಗೆ ಅನಿಸ್ತಾ ಇದೆಯಾ? ಪಾಕಿಸ್ತಾನದ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿದ್ರೆ ಆಗಲೇ ಅದು ಸೋಲನ್ನು ಕಾಣುವ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ನಿಮ್ಮ ಒಪಿನಿಯನ್ ಏನು ಅನಿಸ್ತಾ ಇದೆ? ಏನು ಮೇಡಮ್? ನಮ್ಮ ಒಪಿನಿಯನಲ್ಲಿ ಪಾಕಿಸ್ತಾನ್ ಈಸ್ ವೆರಿ ವೀಕ್. ಯಾಕಂದರೆ ಇಂಡಿಯನ್ಸ್ ಆರ್ ವೆರಿ ಸ್ಟ್ರಾಂಗ್ ಇನ್ ದಿಸ್ ಈಸ್ ಓನ್ಲಿ ಸ್ಟಾರ್ಟಿಂಗ್ ಆಫ್ ಇಟ್. ಅದು ಮತ್ತೆ ನಾವು ಎಲ್ಲ ಸರ್ವಿಸ್ನಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ. ನಮ್ಮದು ಒಂದೇ ಹೇಳಬೇಕು, ಯಾಕಂದರೆ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಪಬ್ಲಿಕ್ ಭಯಪಡಬಾರ್ದು, ಧೈರ್ಯವಾಗಿರಬೇಕು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೇಡಮ್.